ಧರ್ಮಸ್ಥಳ ಸುತ್ತ ಸಾಮೂಹಿಕ ಅಂತ್ಯಕ್ರಿಯೆ ನಡೆಸಿದಂತಹ ಆರೋಪ. ಧರ್ಮಸ್ಥಳದ ಸುತ್ತಮುತ್ತ ಸುಪ್ರೀಂ ಕೋರ್ಟ್ ಸಿಜೆಐಗೆ ವಕೀಲ ರೋಹಿತ್ ಪಾಂಡೆ ಪತ್ರ ಬರೆದಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಕೇಸನ್ನ ದಾಖಲಿಸಿ ವಿಚಾರಣೆ ನಡೆಸಬೇಕು ಅಂತ ಪತ್ರ ಬರೆದಿದ್ದಾರೆ. ಸುಪ್ರೀಂ ಕೋರ್ಟ್ ಸಿಜೆಐಗೆ ವಕೀಲ ರೋಹಿತ್ ಪಾಂಡೆ ಬರೆದಿರುವಂತಹ ಪತ್ರ, ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸಿ ವಿಚಾರಣೆ ನಡೆಸಬೇಕು ಅಂತ. ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಎಸ್ಐಟಿ ತನಿಖೆ ನಡೆಯಬೇಕು ಅಂತ ಪತ್ರದ ಮೂಲಕ ವಕೀಲ ರೋಹಿತ್ ಪಾಂಡೆ ಮನವಿ ಮಾಡಿದ್ದಾರೆ. ಸುಪ್ರೀಂ ಕೋರ್ಟಿಗೆ 6 ಪುಟಗಳ ಪತ್ರವನ್ನ ಬರೆದಿದ್ದಾರೆ ವಕೀಲ ರೋಹಿತ್ ಪಾಂಡೆ. ಮೃತದೇಹವನ್ನ ಹೊರ ತೆಗೆಯುವಲ್ಲಿ ಎಸ್ಐಟಿ ಒತ್ತಡದಲ್ಲಿದೆ. ಸಂತ್ರಸ್ತೆ ಪರ ಹೋಗೋ ವಕೀಲರು ಟಾರ್ಗೆಟ್ ಆಗ್ತಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಸುಪ್ರೀಂ ಪ್ರಕರಣವನ್ನ ದಾಖಲಿಸಿಕೊಳ್ಳಬೇಕು. ಎಸ್ಐಟಿ ತನಿಖೆ ಪಾರದರ್ಶಕವಾಗಿ ನಡಿಬೇಕು. ಮೃತದೇಹಗಳನ್ನ ಕೂಡಲೇ ಹೊರ ತೆಗಿಬೇಕು. ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸೋದಕ್ಕೆ ನಿರ್ದೇಶನ ನೀಡಬೇಕು ಅಂತ ಮನವಿ ಮಾಡಲಾಗಿದೆ. ಮೃತದೇಹ ಹೊರ ತೆಗೆಯುವಲ್ಲಿ ಎಸ್ಐಟಿ ಒತ್ತಡದಲ್ಲಿದೆ. ಸಂತ್ರಸ್ತೆ ಪರ ಹೋಗುವಂತಹ ವಕೀಲರೇ ಇಲ್ಲಿ ಟಾರ್ಗೆಟ್ ಆಗ್ತಾ ಇದ್ದಾರೆ. ಸ್ವಯಂ ಪ್ರೇರಿತವಾಗಿ ಸುಪ್ರೀಂ ಕೋರ್ಟ್ ಪ್ರಕರಣವನ್ನ ದಾಖಲಿಸಿಕೊಳ್ಳಬೇಕು ಅಂತ ಮನವಿ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.